ಅಗಾರೋ ಗ್ರ್ಯಾಂಡ್ ಬೆಡ್ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ 400 ವ್ಯಾಟ್ಸ್ ಮೋಟಾರ್ ಇದೆ, 12 kPa ಪವರ್ಫುಲ್ ಸೆಕ್ಷನ್ ಇದೆ, ಆನ್ ಆಫ್ ಬಟನ್ ಹಾಗೂ ಇದು ಡಸ್ಟ್ ಟ್ಯಾಂಕ್ ರಿಮೂವ್ ಮಾಡೋಣ ನೋಡಿ ಈ ರೀತಿ ಇರುತ್ತೆ ಸ್ನೇಹಿತರೆ. ಮೇಲ್ಗಡೆ ಕ್ಯಾಪ್ ಅನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ಇರೋದು ಹೆಪಾ ಫಿಲ್ಟರ್ ಅಂತ ಹೇಳ್ತಾರೆ. ಇದು ಈ ರೀತಿ ಇರುತ್ತೆ. ಇದನ್ನ ವಾಶ್ ಮಾಡಬಾರ್ದು. ಹಾಗೆ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಹಾಗೆ ನಾನು ಅಸೆಂಬಲ್ ಮಾಡ್ಬಿಡ್ತೀನಿ. ನಿಮಗೆ ತೋರಿಸ್ಲಿಕ್ಕೋಸ್ಕರ ತೆಗಿತಾ ಇರೋದು. ಮ್ಯಾಕ್ಸಿಮಮ್ ಅಂತ ಇದೆಯಲ್ಲ ಅಷ್ಟು ಕಸ ಬಂದ್ರೆ ದಯವಿಟ್ಟು ಇದನ್ನ ಚೆಲ್ಬಿಡಿ. ಹಾಗೆ ನೋಡಿ ಈಗ ಮತ್ತೆ ಫಿಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡೋದು ಅಂತ. ಫ್ರಂಟ್ ಅಲ್ಲಿ ನೋಡೋದಾದ್ರೆ LED ಲೈಟ್ ಕೊಟ್ಟಿದ್ದಾರೆ. ಹಾಗೆ ಈ ಸೈಡ್ ಅಲ್ಲಿ ವೆಂಟ್ ಕೂಡ ಕೊಟ್ಟಿದ್ದಾರೆ ಎರಡೂ ಕಡೆನು. ಹಾಗೆ ಇಲ್ಲಿ ನೀವು ನೋಡೋದಾದ್ರೆ 3 ವೀಲ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಅಲ್ಟ್ರಾ ವೈಲೆಟ್ ಸ್ಟೆರಿಲೈಸೇಷನ್ ಇದೆ. 99.99 ಬೆಡ್ ಜರ್ಮ್ಸ್ ಅನ್ನ ಕ್ಲೀನ್ ಮಾಡಿ ಬ್ಯಾಕ್ಟೀರಿಯಾ ಫ್ರೀ ಇಡುತ್ತೆ. ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ವೈಬ್ರೇಷನ್ ಫಂಕ್ಷನ್ ಶುರು ಆಗುತ್ತೆ. ಕೆಳಗಡೆ ವೈಬ್ರೇಷನ್ ಪ್ಯಾಡ್ ಏನಿದೆ ಇದು ತಪ 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 ಅಂತ ಶೇಕ್ ಆಗಕ್ಕೆ ಶುರು ಆಗುತ್ತೆ. ಹಾಗೆ ಇದರಲ್ಲಿ ತುಂಬಾ ದೊಡ್ಡದಾಗಿ ಕೇಬಲ್ ವೈರ್ ಅನ್ನ ಕೊಟ್ಟಿದ್ದಾರೆ. ನಾನು ಹಾಸಿಗೆ ಮೇಲೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಡ್ ಶೀಟ್, ಮ್ಯಾಟರ್ಸ್, ಪಿಲ್ಲೋ, ಬ್ಲಾಂಕೆಟ್, ಸೋಫಾ ಎಲ್ಲಾ ಕಡೆ ಕ್ಲೀನ್ ಮಾಡ್ಕೋಬಹುದು. ಡ್ರೈ ವ್ಯಾಕ್ಯೂಮ್ ಜೊತೆಗೆ UV ಸ್ಟೆರಿಲೈಸೇಷನ್ ಕೂಡ ಆಗುತ್ತೆ. ಮಕ್ಕಳು ಬಿಸ್ಕೆಟ್ ಏನಾದ್ರು ಚೆಲ್ಲಿದ್ರು ಅಂದ್ರೂ ಕೂಡ ನೀಟಾಗಿ ಆಗುತ್ತೆ. ಆದಷ್ಟು ಸ್ಲೋ ಆಗಿ ಮಾಡಿ. ಇದರಲ್ಲಿರುವಂತಹ ಸ್ಟ್ರಾಂಗ್ ಪವರ್ ನೀಟಾಗಿ ಕಸನೆಲ್ಲ ಸಕ್ ಮಾಡ್ಕೊಳ್ಳುತ್ತೆ. ಈಗ ಡಸ್ಟ್ ಟ್ಯಾಂಕ್ ಅನ್ನ ತೆಗೆದು ಒಳಗಡೆ ಇರೋ ಕಸ ಕ್ಲೀನ್ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ರೆಗ್ಯುಲರ್ ಆಗಿ ಬೆಡ್ ನ ಕ್ಲೀನ್ ಮಾಡ್ತಿದ್ರು ಕೂಡ ಎಷ್ಟು ಕಸ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಸಕ್ ಮಾಡ್ಕೊಂಡಿದೆ ಅಂತ ನೋಡಿ. ಯಪ್ಪ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಈಗ ನೀಟಾಗಿ ಈ ಹೆಪಾ ಫಿಲ್ಟರ್ ಅನ್ನ ನಾನು ಬ್ರಷ್ ಅಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದ್ ಬಿಟ್ಟು ಮಿಕ್ಕಿದೆಲ್ಲ ಬೇಕಂದ್ರೆ ನೀವು ನೀರಲ್ಲಿ ತೊಳ್ಕೋಬಹುದು. ಹೆಪಾ ಫಿಲ್ಟರ್ ನ ತೊಳಿಲಿಕ್ಕೆ ಹೋಗ್ಬೇಡಿ. 3 ರಿಂದ 4 ಬಾರಿ ಮಾತ್ರ ತೊಳಿಬೇಕು. ಕ್ಲೀನರ್ ಬಾಡಿನ ಒರೆಸ್ಕೊಂಡ್ರೆ ಆಯ್ತು. ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ.